ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ನಾಗನಾಯಕನಹಳ್ಳಿ ಗ್ರಾಮದ ಶ್ರೀ ಎನ್ ಹನುಮೇಗೌಡರು ಮತ್ತು ಶ್ರೀ ಜಿ ವೆಂಕಟರಮಣ ಶೆಟ್ಟಿಯವರಿಂದ ಸ್ಥಾಪಿತವಾದಂತಹ 84ನೇ ವರ್ಷದ ಶ್ರೀ ಬಸವ ಜಯಂತಿ ಉತ್ಸವದ ದಿನಾಂಕ 24/2026ನೇ ಸೋಮವಾರದಂದು ವಿಜೃಂಭಣೆಯಿಂದ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಶ್ರೀ ವೇಣುಗೋಪಾಲ ಸ್ವಾಮಿ, ಶ್ರೀ ಬಸವೇಶ್ವರ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಕೈವಾರ ತಾತಯ್ಯರವರು ದೇವಾಲಯಗಳು ತನ್ನ ಮಡಿಲಿನಲ್ಲಿ ಸೇರಿಸಿಕೊಂಡಿರುವಂತಹ ನಾಗನಾಯಕನಹಳ್ಳಿ ಗ್ರಾಮದ ನೆಲೆಸಿರುವಂತಹ ದೇವಸ್ಥಾನ, ಐತಿಹಾಸಿಕ ಪರಂಪರೆ ಹೊಂದಿರುವಂತಹ ದೇವಾಲಯಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ನಾಗನಾಯಕನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಸವ ಜಯಂತಿ ದಿನದಂದು ಜಾತಿ ಭೇದ ತಾರತಮ್ಯ ಇಲ್ಲದೆ ಎಲ್ಲಾ ಧರ್ಮದವರು ಒಟ್ಟಿಗೆ ಸೇರಿ ವಿಜೃಂಭಣೆಯಿಂದ ಬಸವ ಜಯಂತಿ ಆಚರಿಸ್ತಾ ಇರೋದು ಈ ನಾಗನಾಯಕನಹಳ್ಳಿ ಗ್ರಾಮದಲ್ಲಿ ಮಾತ್ರ. ಸ್ವಸ್ಥಶ್ರೀ ಪರಾಭವ ನಾಮ ಸಂವತ್ಸರದ ವೈಶಾಖ ಶುದ್ಧ ತದಿಗೆ ದಿನಾಂಕ 24/2026ನೇ ಸೋಮವಾರದಂದು ಕರ್ನಾಟಕ ಮೈಸೂರು ಸಿಂಹಾಸನಾಧೀಶ್ವರ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ರವಿರವರಿಂದ ಪರಿಪೋಷಿತವಾದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಪವಿತ್ರವಾದ ದಕ್ಷಿಣ ಪೀನಾಕಿನಿ ನದಿ ದಡದಲ್ಲಿರುವಂತಹ ನಾಗನಾಯಕನಹಳ್ಳಿ ಗ್ರಾಮದಲ್ಲಿ ಮಾಮೂಲಿ ಪದ್ಧತಿ ಮೇರೆಗೆ ಮಾಜಿ ಶಾಸಕರಾದಂತಹ ಶ್ರೀ ಡಿಎಸ್ ಗೌಡ ನೇತೃತ್ವದಲ್ಲಿ ಶ್ರೀ ಶ್ರೀ ವೇಣುಗೋಪಾಲ ಸ್ವಾಮಿಯವರಿಗೆ ಮತ್ತು ಶ್ರೀ ಬಸವೇಶ್ವರ ಸ್ವಾಮಿಯವರಿಗೆ ಮುತ್ತಿನ ಪಲ್ಲಕ್ಕಿ ಉತ್ಸವಗಳು ಸೇವಾದಿಗಳು 19/4/2026 ಭಾನುವಾರದಿಂದ 22/4/2026 ಬುಧವಾರ ಒಟ್ಟು 4 ದಿನಗಳ ಕಾಲ ಪೂಜಾ ಕಾರ್ಯಕ್ರಮಗಳು ನಡೀತಾ ಇರುತ್ತವೆ ಅಂತ ಹೇಳಿ ಚನ್ನರಾಯಪಟ್ಟಣ ಎಂಪಿಆರ್ಎಸಿಎಸ್ ಕೃಷಿ ಸಹಕಾರ ಸಂಘ ನಿಯಮಿತ ನಿರ್ದೇಶಕರು ಸಮಾಜ ಸೇವಕರಾದಂತಹ ಪಿಳ್ಳೇಗೌಡರವರು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿ ಮಾತನಾಡಿದರು. ಜೋಡಿ ಗ್ರಾಮ ಆಗಿರೋದ್ರಿಂದ ಅವತ್ತಿನ ಬಸವ ಜಯಂತಿ ಬಸವೇಶ್ವರದಿಂದ ಮಾಡ್ತೀವಿ. ಆಮೇಲೆ ಮೊದಲು ಮುಂಚೆ ಎತ್ತುಗಳೆಲ್ಲ ಹೋಗ್ತಾ ಇದ್ವು, ಈಗ ಎತ್ತುಗಳೇನಿಲ್ಲ. ಈಗ ಮಾಮೂಲಿ ದೀಪಗಳೆಲ್ಲ ಹೋಗ್ತೀವಿ, ಬಾಣದ ಬಂಡಿಗಳು, ಈ ಕಡೆ ದೇವರ ಪುಸ್ತಕಗಳು, ದೀಪ ಅಲಂಕಾರ ಮಾಡ್ಕೊಂಡು ಈಗ ಬಸವೇಶ್ವರ ದೇವಸ್ಥಾನ ನಾವು ಹೋಗ್ತಾ ಇದ್ವಿ. ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದ್ಬಿಟ್ಟು ಅಲ್ಲಿ ಹಂಚನ್ ತರ್ತಾರೆ. ಅದು ಮುಗಿಸ್ಕೊಂಡು ರಾತ್ರಿ ಪಲ್ಲಕ್ಕಿಗಳು, ಗಾಡಿ ಬೊಂಬೆಗಳು, ಕೀಲ್ಕುದುರೆಗಳು, ಆಮೇಲೆ ಆರ್ಕೆಸ್ಟ್ರು ಮತ್ತೆ ಎಲ್ಲ ಗಿರುಮುಗಿ ಎಲ್ಲ ನಡೀತಾರೆ. ನಮ್ಮ ಹೆಸರು ಯಾವ ಊರು? 19ನೇ ದಿನಾಂಕದಂದು ಅಂಕುರಾರ್ಪಣೆ, ಅಭಿಷೇಕ, ಮಹಾಮಂಗಳಾರತಿ, ಶ್ರೀ ವೇಣುಗೋಪಾಲ ಸ್ವಾಮಿಯವರ ಕಲ್ಯಾಣೋತ್ಸವ, ದೇವರ ಕೈಂಕರ್ಯ, ಸ್ವಾಮಿಯವರ ಧೂಳೋತ್ಸವ ಮತ್ತು ಮಹಾಮಂಗಳಾರತಿ ನಡೆದವು. ಇನ್ನು 20ನೇ ದಿನಾಂಕ ಶ್ರೀ ವೇಣುಗೋಪಾಲ ಸ್ವಾಮಿ, ಶ್ರೀ ಬಸವೇಶ್ವರ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ ಮತ್ತು ನೀಲಕಂಠೇಶ್ವರ ಸ್ವಾಮಿಯವರಿಗೆ ಅಭಿಷೇಕ, ಕುಂಕುಮಾರ್ಚನೆ, ಮಹಾಮಂಗಳಾರತಿ, ಶ್ರೀ ವೇಣುಗೋಪಾಲ ಸ್ವಾಮಿಯವರಿಗೆ ಕೊಬ್ಬರಿ ತುರಿ ಅಲಂಕಾರ, ಚಪ್ಪರಮುಡಿ ಉತ್ಸವ, ಲಿಂಗದೀರ ಸೇವೆ, ಬಸವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪೂಜೆ, ಪಾನಕ, ಕೋಸಂಬರಿಯನ್ನ ವಿತರಿಸಲಾಯಿತು. ಅನ್ನ ಸಂತರ್ಪಣೆ, ಶ್ರೀ ವೇಣುಗೋಪಾಲ ಸ್ವಾಮಿಯವರಿಗೆ ಗರುಡೋತ್ಸವ ಉತ್ಸವಗಳು, ರಾತ್ರಿ ಗಾರುಡಿ ಗೊಂಬೆ ಮತ್ತು ಕೀಲು ಕುದುರೆ ಹಾಗೂ ವಿನಾಯಕ ಗೆಳೆಯರ ಬಳಗದಿಂದ ಡೊಳ್ಳು ಕುಣಿತ ಹಾಗೂ ಆರ್ಕೆಸ್ಟ್ರಾವನ್ನ ಆಯೋಜಿಸಲಾಗಿದೆ. ಉತ್ಸವವು ಹಸಿರುವಾಣಿ ಚಪ್ಪರದಿಂದಲೂ ಧ್ವನಿವರ್ಧಕ ಯಂತ್ರ, ವಿದ್ಯುತ್ ದೀಪಗಳು, ಮಾತು ಬಿರುಸುಗಳಿಂದಲೂ ಮತ್ತು ತಮಟೆ ವಾದ್ಯ, ಹುಲಿವೇಷ, ಕೀಲು ಕುದುರೆ, ಗಾರುಡಿ ಗೊಂಬೆ, ನಾದಸ್ವರಗಳೊಂದಿಗೆ ದೇವರ ಸೇವೆಗಳು ನಡೀತಾ ಇವೆ ಅಂತ ಹೇಳಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ನಾಗನಾಯಕನಹಳ್ಳಿ ಮಂಜುನಾಥ್ ರವರು ತಿಳಿಸಿದರು. ಊರಕ್ಕೆ ಒಳ್ಳೇದಾಗ್ತದೆ, ಅಕ್ಷಯ ತದಿಗೆ ದಿವಸ ಆಚರಣೆ ಮಾಡಿದ್ರೆ ಗ್ರಾಮಕ್ಕೆ ಒಳ್ಳೇದಾಗ್ತದೆ ಅಂತ ಮಾಡಿದ್ದು. ಅವತ್ತಿಂದ ಇಲ್ಲಿ ತನಕ 1 ವರ್ಷ ಕೂಡ ತಪ್ಪದಿರ ನಡ್ಕೊಂಡು ಬಂದಿದೆ. ಕರೋನಾ ಸಮಯದಲ್ಲಿ 1 ವರ್ಷ ಮಾತ್ರ ಸ್ವಲ್ಪ ಮಾಮೂಲಿ ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಆಯಿತು, ಜಾತ್ರೆ ಅವೆಲ್ಲ ಮಾಡಿಲ್ಲ. ಇದಕ್ಕೆ ಸುತ್ತಮುತ್ತ ಎಲ್ಲ ಊರುಗಳವರು ಸೇರ್ತಾರೆ ಈ ಜಾತ್ರೆಗೆ. ವಿಶೇಷವಾಗಿ ದೀಪಾರ್ತಿಗಳು, ಆಂಜನೇಯನಿಗೆ ಒಂದು ದೀಪಾರ್ತಿ, ವೇಣುಗೋಪಾಲ ಸ್ವಾಮಿಗೆ ಒಂದು ದೀಪಾರ್ತಿ, ಇಲ್ಲಿ ಬಸವೇಶ್ವರಕ್ಕೆ ಒಂದು ದೀಪಾರ್ತಿ, 3 ದೀಪಾರ್ತಿಗಳು ಮಾಡ್ತಾರೆ. ಇದರಲ್ಲಿ ಯಾವುದೋ ಜಾತಿ ಭೇದ ಇಲ್ಲ, ಎಲ್ಲ ಜಾತಿಯವರು ಸೇರಿ, ಎಲ್ಲ ಗ್ರಾಮಸ್ಥರು, ಪ್ರತಿಯೊಬ್ಬರು ಮನೆಯವರು ಸೇರಿ ಊರ ಹಬ್ಬ, ಸ್ವಂತ ಮನೆ ಹಬ್ಬ ಮಾಡ್ದಂಗೆ ಮಾಡಿ ವಿಶೇಷವಾಗಿರುತ್ತೆ. ಈಗ ದೀಪಾರ್ತಿಗಳೆಲ್ಲ ಈಗ ಬರ್ತದೆ. ಆದ ಮೇಲೆ ಅನ್ನ ಸಂತರ್ಪಣೆ ನಡೀತದೆ. ಅದಾದಮೇಲೆ ರಾತ್ರಿಗೆ ಪಾಲ್ಕಿ ಉತ್ಸವಗಳು
ವಿಶೇಷವಾಗಿ ಪಾಯಿಕೋತ್ಸವನೆಲ್ಲ ನಡೀತವೆ. ವಿಶೇಷವಾಗಿ ಮನೋರಂಜನೆ ಕಾರ್ಯಕ್ರಮಗಳಿರ್ತವೆ. ಅವೆಲ್ಲ ಸಿಕ್ಕಾಪಟ್ಟೆ ಜನ ಸೇರ್ತಾರೆ, ಸುತ್ತೂ ಒಂದು 10 ಹಳ್ಳಿ ಜನ ಸೇರ್ತಾರೆ. ಆದರೂ ವಿಶೇಷವಾಗಿ ನೃತ್ಯ ಮಾಡ್ತಾ ಇದೆ. ಈ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಭಗವಂತ ಆಯುರ್ವೇದ ಕೊಳ್ಳಿ, ಮಳೆ ಬೆಳೆ ಚೆನ್ನಾಗಾಗಲಿ. ಈ ದೇವಾಲಯದ ಇತಿಹಾಸ ಐತಿಹಾಸಿಕ ವಿಸ್ಮಯ ನಿಗೂಢವಾದ ಸತ್ಯವನ್ನ ಅಡಗಿದೆ. ಈ ದೇವಾಲಯದ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಹಾಗೂ ಅರ್ಚಕರು ದೇವಾಲಯದಿಂದ ಮಾಹಿತಿಯನ್ನ ನೀಡಿದ್ರು. ದೇವಾಲಯದ ಅರ್ಚಕರಾದಂತಹ ಶ್ರೀ ಮಧುಸೂದನ ಶಾಸ್ತ್ರಿಗಳು ದೇವಾಲಯದ ಬಗ್ಗೆ ಮಾತನಾಡಿದರು. ದೇವಸ್ಥಾನದ ಇತಿಹಾಸ ಏನಂದ್ರೆ, ಇದು ಚೋಳ ಪ್ರತಿಷ್ಠೆ. ಸುಮಾರು ಒಂದು 500-600 ವರ್ಷ ಆಗಿದೆ ದೇವಸ್ಥಾನದ ಇತಿಹಾಸ. ಆಗ್ಲಿಂದ ಮೂಲ ದೇವರು ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ಮೂಲ ಬೃಂದಾವನದಲ್ಲಿ ವಾಸವಾಗಿರ್ತಕ್ಕಂಥದ್ದು ವಿಶೇಷ ಇಲ್ಲಿಂದು. ಮತ್ತೆ ಈ 84ನೇ ವರ್ಷದ ನೆಮೇಗೌಡರು ಮತ್ತು ಜಿ ವೆಂಕಟರಮಣ ಶೆಟ್ಟರು ಅನ್ನೋದು ಅವರಿಂದ ಸ್ಥಾಪನೆಯಾಗಿ 84ನೇ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಬಸವ ಜಯಂತಿ ಉತ್ಸವ. ಉತ್ಸವದಲ್ಲಿ 3 ದಿವಸ 4 ದಿವಸ ಇದು ಉತ್ಸವ ನಡೆಯುತ್ತೆ. ಅಂಕುರಾರ್ಪಣೆ, ಅಭಿಷೇಕ ಮುಂದೆ ಮೊದಲುಗೊಂಡು ದೇವರಿಗೆ ತಿರುಕಲ್ಯಾಣೋತ್ಸವ, ಆಮೇಲೆ ದೇವರಿಗೆ ಉತ್ಸವಗಳು, ಅಲಂಕಾರಗಳು. ವಿಶೇಷವಾಗಿ ಏನಂದರೆ ಕೊಬ್ಬರಿ ತುರಿಯ ಅಲಂಕಾರ, ಅದು ತುಂಬ ವರ್ಷಗಳಿಂದ ಬರ್ತಾನೆ ಇದೆ. ಇದನ್ನು ಸ್ವಾಮಿಗೆ ಮುತ್ತಿನ ಪಲ್ಲಕ್ಕಿಯಲ್ಲಿ ಉತ್ಸವಾದಿಗಳು ಸಹ ನಡೀತಾ ಇದೆ. ಇದೆಲ್ಲನೂ ಸಹ 84 ವರ್ಷದಿಂದ ಚಾಚು ನಡ್ಕೊಂಡು ಬರ್ತದೆ. ನಂತರ ದೇವರಿಗೆ ಮೆರವಣಿಗೆ ಇರುತ್ತೆ ಮುತ್ತಿನ ಪಲ್ಲಕ್ಕಿಯಲ್ಲಿ. ನಂತರ ದೇವರಿಗೆ ಉಯ್ಯಾಲೋತ್ಸವ, ಕೈಂಕರ್ಯಗಳೆಲ್ಲ ಸಹ ನಡೆಯುತ್ತೆ. 4 ದಿನ ಈ ದೇವರ ಉತ್ಸವಗಳು ನಡೆಯುತ್ತೆ. ಇದು ಸ್ಥಳದ ವಿಶೇಷ. ನಮ್ಮ ಹೆಸರು ಮಧುಸೂದನ ಶಾಸ್ತ್ರಿಗಳು. ದೇವಾಲಯದ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ದೇವಾಲಯ ಐತಿಹಾಸಿಕ ಬಗ್ಗೆ ಎನ್ ನಾಗರಾಜಯ್ಯರವರು ಮಾತನಾಡಿದರು. ಚೋಳರಾಜರ ಕಾಲದಲ್ಲಿ ಇದು ನಿರ್ಮಾಣ ಆಗಿರುವಂಥದ್ದು ಆಯ್ತಾ. ಇದಕ್ಕೆ ಒಂದು ಕಥೆನೂ ಇದೆ. ಒಬ್ಬ ಬ್ರಾಹ್ಮಣ ಆ ಕಾಲದಲ್ಲಿ ಒಂದು ಅಕ್ಷಯ ಪಾತ್ರೆಯನ್ನು ಹೊಂದಿರ್ತಾನೆ. ದೇವರ ದಯದಿಂದ ತಪಸ್ ಮಾಡಿ ದೇವರ ಕೃಪೆಗೊಳಬಿಟ್ಟು ಅಕ್ಷಯ ಪಾತ್ರೆಯನ್ನು ಹೊಂದಿರ್ತಾನೆ. ಅದು ಒಂದು ಸರ್ಟನ್ ಟೈಮಲ್ಲಿನೇ ರಾತ್ರಿ ಹೊತ್ತಲ್ಲಿ ಆ ಬ್ರಾಹ್ಮಣನಿಗೆ ಬಂಗಾರ ಕೊಡ್ತಾ ಇರ್ತಾರೆ. ಏನು ಮುಟ್ಟಿದ್ದೆಲ್ಲ ಬಂಗಾರ ಆಗ್ತಾ ಇರ್ತದೆ. ಏನು ಟಚ್ ಮಾಡಿದ್ರೆ ಒಂದು ಬಿಂದಿಗೆ ಬಂಗಾರ ಆಗ್ತದೆ. ಆ ಬ್ರಾಹ್ಮಣ ಅನಿವಾರ್ಯ ಕಾರಣಗಳಿಂದ ಬೇರೆ ಕಡೆ ಹೋಗ್ಬೇಕಾಯ್ತು. ಆವಾಗ ಅಕ್ಷಯ ಪಾತ್ರೆಯನ್ನು ಎಲ್ಲಿ ಇಡಬೇಕು ಅಂತ ಗೊತ್ತಾಗಿಲ್ಲ. ಚೋಳರಾಜನಿಗೆ ಒಪ್ಪಿಸ್ಬಿಟ್ಟು ನಾನು ಬರೋ ತನಕ ಇದನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಚೋಳರಾಜನಿಗೆ ಒಪ್ಪಿಸ್ಬಿಟ್ಟು ಆ ಬ್ರಾಹ್ಮಣ ಹೋಗ್ತಾನೆ, ಕಾಶಿ ಯಾತ್ರೆಗೆ ಹೋಗ್ತಾನೆ. ಮತ್ತೆ ಬರಬೇಕಾದ್ರೆ ಆ ಚೋಳರಾಜನ ಏನು ಮಾಡ್ತಾನೆ, ಅದೇನೋ ಒಂದು ಪಾತ್ರೆ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಇದರಲ್ಲಿ ಏನೋ ವೇಸ್ಟ್ ಸಾಮಾನುಗಳು ಹಾಕುವಂಥ ಒಂದು ಇದರಲ್ಲಿ ಚೋಳರಾಜ ಹಾಕ್ಬಿಡ್ತಾನೆ. ವೇಸ್ಟ್ ಸಾಮಾನುಗಳು ಹಾಕುವಂಥದ್ದು ಅದೇನಾಗುತ್ತದೆ ಅಂದರೆ ಆ ಚೋಳರಾಜನಿಗೆ ಗೊತ್ತಾಗಿರಲ್ಲ. ವೇಸ್ಟ್ ಸಾಮಾನು ಕಂಪ್ಲೀಟ್ ಎಲ್ಲ ಬಂಗಾರ ಆಗ್ಬಿಟ್ಟಿತ್ತು. ಅವನ ಒಂದು ನೌಕರರಿಂದ ಆ ವಿಷಯ ತಿಳ್ಕೊಂತಾನೆ. ಮತ್ತೆ ಬ್ರಾಹ್ಮಣ ಬರೋ ಅಷ್ಟೊತ್ತಿಗೆ ಏನಾದ್ರೆ ಬ್ರಾಹ್ಮಣನಿಗೆ ಮೋಸ ಮಾಡ್ಬಿಡ್ತಾನೆ. ಇದನ್ನು ಕೊಡದೆ ಆ ಬ್ರಾಹ್ಮಣ ಏನು ಮಾಡ್ತಾನೆ, ನೀನು ತಿನ್ನೋ ಅನ್ನ ಎಲ್ಲ ಕಂಪ್ಲೀಟ್ ಹುಳ ಆಗಲಿ ಅಂತ ಒಂದು ಶಾಪ ಕೊಟ್ಬಿಡ್ತಾನೆ. ಅಲ್ಲಿಂದ ಆಚೆ ಬ್ರಾಹ್ಮಣ ಶಾಪ ಕೊಟ್ಟಾದ್ಮೇಲೆ ಏನಾಗ್ತದೆ, ಚೋಳರಾಜನ ಊಟ ಮಾಡೋಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಹುಳು ಆಗೋದು, ಉಪ್ಪಟ ಆಗೋದು, ಇನ್ನೊಂದು ಊಟನೇ ಇಲ್ದಿರ ಆಗೋದು. ಲಾಸ್ಟ್ ಸುಮಾರು ದಿವಸಗಳು ಊಟ ಇಲ್ಲದೆ ಅಲ್ಲಿದ್ದು ಎಲ್ಲ ಕಂಪ್ಲೀಟ್ ಅದನ್ನು ಬಸವಳಿತಾರೆ. ಆಮೇಲೆ ಪೂಜ್ಯರನ್ನ ಕೇಳಿದಾಗ ಇಲ್ಲ ನೀನು ದಿನಕ್ಕೊಂದು ದೇವಸ್ಥಾನ ಕಟ್ಟಿದ್ರೆ ಮಾತ್ರ ನೀನು ಊಟ ಮಾಡ್ಬೋದು ಅಂತ ಒಂದು ಹೇಳ್ತಾರೆ. ಆಗ ಪ್ರತಿ ದಿನಕ್ಕೆ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಆಯ್ತಾ ಚೋಳರಾಜನ ಊಟ ಮಾಡೋಕ್ಕಂಥ ಪರಿಸ್ಥಿತಿ ಬರುತ್ತೆ. ಲಾಸ್ಟ್ಗೆ ಪ್ರತಿ ಎಲ್ಲೆಲ್ಲಿ ದೇವಸ್ಥಾನಗಳೆಲ್ಲ ಪ್ರತಿಷ್ಠಾಪನೆ ಆಗಿದೆಯೋ ಇದೇ ಕಾರಣದಿಂದ ಪ್ರತಿಷ್ಠಾಪನೆ. ಈ ದೇವಸ್ಥಾನ ಸಹಿತ ಬೃಂದಾವನ ಇದೆ. ವೇಣುಗೋಪಾಲ ಸ್ವಾಮಿ, ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ಇರುವಂಥ ದೇವಸ್ಥಾನ. ಇದು ಸಹಿತ ಆ ಚೋಳರಾಜ ಕಾಲದಲ್ಲೇ ಆಗಿರುವಂಥ ನಿರ್ಮಾಣ ಆಗಿದೆ. ಇದು ಸ್ಥಳ ಮಹಿಮೆ ಭಾಳ ಇಲ್ಲಿ ಪವರ್ಫುಲ್ ಒಂದು ಪಾಸಿಟಿವ್ ಎನರ್ಜಿ ಐತೆ ದೇವ್ರದ್ದು ಆಯ್ತಾ. ನಂಬಿದವರಿಗೆ ನಂಬಿದಷ್ಟು ಆಯ್ತಾ. ನಂಬದೇ ಇದ್ರೆ ಏನು ಮಾಡ್ಲಿಕ್ಕಾಗಲ್ಲ, ಅವರವ್ರ ಕರ್ಮ. ನಂಬಿದವ್ರಿಗೆ ನಮ್ದಷ್ಟು ಇಲ್ಲಿ ಸಿಗ್ತದೆ ಆಯ್ತಾ. ಆ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು ಇದು. ಸುಮಾರು ವೆಂಕಟರಮಣ ಶೆಟ್ಟರು ಅಂತ ಇದ್ರು, ಆಮೇಲೆ ಹನುಮೇಗೌಡರು ಅಂತಿದ್ರು. ಆ ಕಾಲದಿಂದನೂ ಜಯಚಾಮರಾಜೇಂದ್ರ ಒಡೆಯರ ಕೃಪಾಪೋಷಿತ ಬಸವ ಜಯಂತಿ ನಡೀತಾ ಇರೋದು ಆ ಕಾಲದಿಂದಲೂ ನಡೀತಾ ಇದೆ. ಹಾಗೆ ಕಂಟಿನ್ಯೂ ಆಗ್ತಾ ಬಂದೈತೆ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಬಸವ ಜಯಂತಿ ದಿವಸ ನಮ್ಮ ಹಬ್ಬ ಬಸವ ಜಯಂತಿ ನಿಲ್ಲೋದಿಲ್ಲ. ಆ ಕಾಲದಿಂದ ಇದು ನಡೀತಾ ಬರ್ತಾ ಇದೆ. ವಿಜೃಂಭಣೆಯಿಂದ ನಡೀತದೆ. ಇಲ್ಲಿ ಏನು ಬಸವೇಶ್ವರ ಸ್ವಾಮಿ ಇದೆ, ಆಂಜನೇಯ ಸ್ವಾಮಿ ಇದೆ, ವೇಣುಗೋಪಾಲ ಸ್ವಾಮಿ ಇದೆ. ಎಲ್ಲದಕ್ಕೂ ದೀಪಾರಾಧನೆಗಳು ದೀಪಗಳು ನಡೀತವೆ. ಸಾಯಂಕಾಲ ಗಾಡಿ ಬೊಂಬೆ ಇರ್ತದೆ ಆಯ್ತಾ. ಆಮೇಲೆ ಕೀಲ್ ಕುದುರೆ, ಗಾಡಿ ಬೊಂಬೆ, ತಮಟೆಗಳು ಆಯ್ತಾ, ಅನ್ನ ಸಂತರ್ಪಣೆ ಎಲ್ಲನೂ ಇಲ್ಲಿ. ಪಾಲ್ಕಿ ನಮ್ಮ ಹೆಸರಣ್ಣ ಎನ್ ನಾಗರಾಜ ನಾಗನಾಯಕಲ್ಲಿ
ಇನ್ನು ದೇವಾಲಯದ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ದೇವಾಲಯ ಐತಿಹಾಸಿಕದ ಬಗ್ಗೆ ಚನ್ನರಾಯಪಟ್ಟಣ ಎಂಪಿಆರ್ಎಸ್ಎಸ್ ಕೃಷಿ ಸಹಕಾರ ಸಂಘ ನಿಯಮಿತ ನಿರ್ದೇಶಕರು ಸಮಾಜ ಸೇವಕರಾದಂತಹ ನಾಗನಾಯಕನಹಳ್ಳಿ ಪಿಳ್ಳೇಗೌಡರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ನಾಗನಾಯಕನಹಳ್ಳಿ, ಪಾಳ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ತಂಡೋಪತಂಡವಾಗಿ ದೇವಾಲಯಕ್ಕೆ ಆಗಮಿಸಿದ್ರು. ದೇವಾಲಯದ ಅರ್ಚಕರು ಮತ್ತು ಆಗಮಿಕರಾದಂತಹ ಆರ್ ಸೋಮಶೇಖರ್ ಶಾಸ್ತ್ರಿಗಳು ಮತ್ತು ಮಧುಸೂದನ ಶಾಸ್ತ್ರಿಗಳು, ಶಿವಕುಮಾರ ಆರಾಧ್ಯ ಮತ್ತು ಸೋಮಶೇಖರ ಆರಾಧ್ಯರವರುಗಳು ಉಪಸ್ಥಿತರಿದ್ದರು. वेणुगोपाल स्वामी देवताभ्यो नमः नारिकेलफल निवेदयामि मध्ये मध्ये पायं समर्पयामि हस्तप्रश्न ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ
ಮನಮರ್ಕಟವು ನಿಜವಯ್ಯ ಮನಮರ್ಕಟವು ನಿಜವಯ್ಯ ಅದು ಕಡಿವಾಳವಿಲ್ಲದ ಹಯವಯ್ಯ ಆಧಾರವಿಲ್ಲದ ಲತೆಯಯ್ಯ ಆಧಾರವಿಲ್ಲದ ಲತೆಯಯ್ಯ ಅದು ದಡವೇ ಇಲ್ಲದ ನದಿಯಯ್ಯ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಸಂಕಲ್ಪವನು ಏಕಾಗ್ರಗೊಳಿಸು ಸಂಕಲ್ಪವನು ಏಕಾಗ್ರಗೊಳಿಸು ಶಿವನಲ್ಲಿ ಬುದ್ಧಿಯ ಯೋಗವನಿರಿಸು ಆತ್ಮಿಕ ಶಕ್ತಿಯನಿ ಸ್ವೀಕರಿಸು ಆತ್ಮಿಕ ಶಕ್ತಿಯನಿ ಸ್ವೀಕರಿಸು ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.